ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಭಾನುವಾರ, ಈಗ ಒಂದು 4 ಗಂಟೆ ಆಗ್ತಾಯಿದೆ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಬೇಕಿದೆ. ಹಾಗಾಗಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಿರೋದು ನೀವು ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನೆಕ್ಸ್ಟು ಇನ್ನೊಂದು 4-5 ದಿನ ಬಿಟ್ಟು ನಾನು ಇದನ್ನು ತೆಗಿತೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಪಳ ಅಂತ ಇದೆ ಸೊಪ್ಪು. ಇನ್ನೊಂದು 4-5 ದಿವಸ ಬಿಟ್ಟು ಸೊಪ್ಪು ಸಾಂಬಾರಿಗೆ ಇದನ್ನು ತೆಗೆಯೋಣ ಅಂತ ಅನ್ಕೋತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಕೂಡ ಶೇರ್ ಮಾಡಿ ಅಂತ ಕೇಳಿಕೊಂಡು ಬನ್ನಿ, ತಡ ಮಾಡೋದು ಬೇಡ, ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ದ್ರಾಕ್ಷಿ ಗಿಡದಲ್ಲಿ ದಿನೇ ಹಣ್ಣುಗಳು ಸಿಕ್ಕಾಬಟ್ಟೆ ಸೈಜ್ ಆಗ್ತಾಯಿದ್ದಾವೆ. ಇದು ಗ್ರೀನ್ ಕಲರ್ ಗ್ರೇಪ್ಸು. ಇದರಲ್ಲಿ ಒಂದು 4 ಗೊನೆ ಬಂದಿದೆ ಈ ಗಿಡದಲ್ಲಿ. ಅಂದರೆ ಇದು ದೊಡ್ಡದು ಟಬ್ಬಲ್ಲಿ ಹಾಕಿದ್ದೀನಲ್ಲ, ಅದರಲ್ಲಿ ಒಂದು 4 ಗೊನೆ ಬಂದಿದೆ ನೋಡಿ. ಈ ಕಡೆಯಿಂದ ಕಾಣಿಸುತ್ತೆ, ಇಲ್ಲಿ ನೋಡಿ. ಇದರಲ್ಲಿ ಬ್ಲ್ಯಾಕ್ ಕಲರ್, ಇದು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಇದರಲ್ಲಿ ಒಂದೇ ಒಂದು ಬಂದಿದ್ದು, ಮತ್ತು ಫ್ಲವರ್ ಆಗಲಿಲ್ಲ ಇದರಲ್ಲಿ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇದೆಲ್ಲ ಒಂದು ಸ್ವಲ್ಪ ಬ್ರಾಂಚಸ್ ಹೋಗಿರೋವನ್ನೆಲ್ಲನೂ ತೆಗಿಬೇಕು. ತೆಗೆದ್ರೆ ಚೆನ್ನಾಗಿ ಬರುತ್ತೆ. ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾಯಿದೆ ನೋಡಿ. ಅದು ಗ್ರೀನ್ ಇದ್ದಿದ್ದು ಬ್ಲ್ಯಾಕಿಗೆ ಟರ್ನ್ ಆಗ್ತಾಯಿದೆ. ಬನ್ನಿ, ಇವಾಗ ಒಂದಷ್ಟು ಸಪೋಟ, ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಇದೆ, ಅದನ್ನು ಕೂಡ ತೋರಿಸ್ತೀನಿ ಮತ್ತು ಹಾರ್ವೆಸ್ಟ್ ಮಾಡ್ತೀನಿ. ನೋಡಿ, ಕೆಂಪು ತಂಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಾವಿನ ಗಿಡ ಹಾಕಿದ್ದೀನಲ್ಲ, ಅದೇ ಡ್ರಮ್ಮಲ್ಲಿ ಇದನ್ನು ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನೋಡಿ. ಸೊಪ್ಪು ಪಳ ಅಂತಿದೆ ನೋಡಿ. ಒಂದೇ ಒಂದು ಹುಳ ಇಲ್ಲ ಸೊಪ್ಪಲ್ಲಿ. ಇಲ್ಲಿ ನೋಡಿ, ಒಂದೇ ಒಂದು ಹುಳ ಇಲ್ಲ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಸೊಪ್ಪು ತರಕಾರಿ ಹಾಕಿಲ್ವಾ ನಿಮ್ಮ ಟೆರೆಸಲ್ಲಿ ಅಂತ. ನೋಡಿ, ಹಾಕಿದ್ದೀನಿ. ಸೊಪ್ಪು ಹಾಕಿದ್ದೆ, ಸೊಪ್ಪು ಬಂದಿದೆ. ಸೀಡ್ಸು ಅಂದರೆ ತರಕಾರಿ ಸೀಡ್ಸ್ಗಳು ಹಾಕಿದ್ದವು, ಅವು ಬಂದಿಲ್ಲ. ಮಣ್ಣು ಸ್ವಲ್ಪ ವ್ಯತ್ಯಾಸ ಆಯಿತು ಅನಿಸುತ್ತೆ. ಅದಕ್ಕೆ ಇನ್ನು ಸ್ವಲ್ಪ ಅದಕ್ಕೆ ಕೋಕೋಪಿಟ್ಟೆಲ್ಲ ತಂದಿಟ್ಟಿದ್ದೀನಿ. ಅದನ್ನು ಕೂಡ ಹೆಂಗೆ ಹಾಕೋದು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಈಗ ಬನ್ನಿ, ನಮ್ಮ ಈ ಸಪೋಟ ಗಿಡದಲ್ಲಿ ಲಾಸ್ಟ್ ಸಪೋಟ ಹಾರ್ವೆಸ್ಟ್ ಇದು. ಅಂದರೆ ಈ ಸಲ ತೆಗೆದ್ರೆ ನೆಕ್ಸ್ಟು ನಾನು ಇನ್ನು ಯಾವಾಗ ತೆಗಿತೀನಿ ಅಂತ ಗೊತ್ತಿಲ್ಲ. ಅಂದರೆ ಇಲ್ವಲ್ಲ ಹಣ್ಣುಗಳು, ಇದು ಲಾಸ್ಟ್. ಇದು ಅಂದರೆ ತುಂಬ ಸೈಜ್ ಇರೋವು ಇದ್ದಾವೆ ನೋಡಿ. ಇದು ಫುಲ್ಲು ಹಣ್ಣೆ ಆಗೋಗೈತೆ. ಇನ್ನೊಂದು 2 ದಿವಸ ಬಿಟ್ಟಿದ್ದರೆ ಪೂರ್ತಿ ಹಣ್ಣಾಗೋಗೋದು. ಇನ್ನು ಇದು ಪೂರ್ತಿ ಬಂಚು ನೋಡೋದಕ್ಕೆ ಇನ್ನೊಂದು ಸ್ವಲ್ಪ ದಿನ ತಗೊಳತ್ತೆ. ಈ ಸಲ ಮಾತ್ರ ಸಿಕ್ಕಾಬಟ್ಟೆ ಸಪೋಟ ತಿಂದ್ವಿ. ಸಪೋಟ ಮತ್ತು ಮಾವು ಇದೆಲ್ಲ ಸಿಕ್ಕಾಬಟ್ಟೆನೇ ತಿಂದ್ವಿ ಸ್ನೇಹಿತರೆ. ಇಲ್ಲಿ ನೋಡಿ, ಹಿಂಗೆ ಹಿಡಿದ್ರೆ ಒಂದು ಬಂಚು ಕೈಗೆ ಭಾರ ಆಗ್ತಾಯಿದೆ. ಹೆಂಗೆ ಕಾಣಿಸ್ತಿದೆ ನೋಡಿ. ಇವತ್ತು ಸುಮಾರು ಒಂದೂವರೆ 2 kg ಅಷ್ಟು ಸಿಗುತ್ತೆ ಅಂತ ಅನ್ಕೋತೀನಿ. ಸುಮ್ಮನೆ ಕಿತ್ತಿತ್ತು ಹಾಲೇ ಬರ್ತಾಯಿಲ್ಲ ನೋಡಿ. ಫುಲ್ಲು ಸಪೋಟ ಹಣ್ಣಾಗಿ ಹೋಗಿದೆಯಲ್ಲ, ಹಾಗಾಗಿ ಹಾಲೇ ಬರ್ತಾಯಿಲ್ಲ. ಇದಿಷ್ಟು ತೆಗೆದುಬಿಟ್ಟು ಸಿಗ್ತೀನಿ ಇರಿ ಸ್ನೇಹಿತರೆ. ನೋಡಿ, ಇದಿಷ್ಟು ಇವತ್ತು ಸಪೋಟ ಗಿಡದಲ್ಲಿ ಸಿಕ್ಕಿರುವಂಥ ಹಣ್ಣು ಪೂರ್ತಿ ಖಾಲಿಯಾಗೋಯ್ತು ನೋಡಿ. ಇನ್ನು ಮಧ್ಯೆ ಇದ್ದರೆ ಇನ್ನೊಂದು ಎರಡು ಇರ್ಬೋದು. ಗಿಡ ಪೂರ್ತಿ ಖಾಲಿ ಆಗಲೇ. ಜೊತೆಗೆ ಹಿಂದೆನೇ ಹೂವು ಆಗ್ತಾಯಿದೆ ನೋಡಿ. ಇಲ್ಲಿ ಕಾಯಿ ಆಗ್ತಾಯಿದೆ ನೋಡಿ. ಇಲ್ಲಿ ಕಾಯಿಗಳಾಗ್ತಾಯಿದೆ, ಹೂಗಳಾಗ್ತಾಯಿದೆ. ಇನ್ನು ಈ ಸಲದ ಸಪೋಟ ಕಂಪ್ಲೀಟ್ ಕ್ಲೋಸ್ ಆಯಿತು.
ಇಷ್ಟು ಹಣ್ಣುಗಳು ಸಿಕ್ಕಿದ್ದಾವೆ ಇವಾಗ. ಇಲ್ಲಿ ನೋಡಿ, ಇದು ಜಮ್ನೇರಳೆ ಗಿಡ. ಜಮ್ನೇರಳೆ ಗಿಡದಲ್ಲಿ ಆಲೂಗೆಡ್ಡೆ ಹಾಕಿದ್ದೆ. ಒಂದೇ ಒಂದು ವೇಸ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆ ಹಾಕಿದ್ದೆ. ಅವು ನೋಡಿ ಇಷ್ಟು ಸಿಕ್ಕಿದ್ದಾವೆ. ಇದು ತೆಗಿಬೇಕಾದ್ರೆ ಒಂಚೂರು ಡ್ಯಾಮೇಜ್ ಆಗೋಯ್ತು. ಸುಮಾರು ಒಂದು 1/4 kg ಅಷ್ಟು ಆಲೂಗೆಡ್ಡೆ ಸಿಕ್ಕಿದೆ. ಒಂದೇ ಒಂದು ಸಣ್ಣದೊಂದು ಗಿಡ ಇತ್ತು ಅಷ್ಟೇ, ಏನಿಲ್ಲ. ಇನ್ನು ನೆಕ್ಸ್ಟು ಮಲ್ಬೆರಿ ಹಾರ್ವೆಸ್ಟ್ ಮಾಡುವ. ಇನ್ನೂ ಸ್ವಲ್ಪ ಬಿಸಿಲು ಕಮ್ಮಿ ಆಗಿಲ್ಲ. ಇಲ್ಲಿ ವಿಡಿಯೋ ಕ್ಲಾರಿಟಿ ಸರಿಯಾಗಿ ಸಿಗ್ತಾಯಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ, ಸಿಕ್ಕಾಬಟ್ಟೆ ಮಲ್ಬೆರಿ ಹಣ್ಣಾಗಿದೆ ಈ ಸಲ. ಅದನ್ನು ಕೂಡ ತೆಗಿತಾ ಇದ್ದೀನಿ. ಈಗಾಗಲೇ ಇದರಲ್ಲಿ 2-3 ಸಲ ತೆಗೆದಿದ್ದೀನಿ. ಅಂದರೆ ಈಗ ಅಂದರೆ ಒಂದು 4-5 ಸಲ ಹಣ್ಣು ಸಿಕ್ಕಿದೆ ಇದರಲ್ಲಿ. ಸೈಜ್ ನೋಡಿ ಎಷ್ಟೆಷ್ಟು ಗಾತ್ರ ಇದ್ದಾವೆ ಅಂತ. ಅಂದರೆ ಫುಲ್ಲು ರೆಡ್ ಕಲರ್ ಆಗಿದ್ದು ಒಂದಷ್ಟು ಹಣ್ಣುಗಳನ್ನು ತೆಗೆದಿದ್ದೀನಿ. ಮುಟ್ಟಿದ ತಕ್ಷಣವೇ ಬಂದ್ಬಿಡ್ತವೆ. ನಾವು ನಿಜವಾಗ್ಲೂ ಕಷ್ಟಪಟ್ಟು ಟೆರೆಸಲ್ಲಿ ಗಿಡಗಳನ್ನೆಲ್ಲ ಸಾಕಿ ಎಷ್ಟು ಶ್ರಮ ಹಾಕಿರ್ತೀವಿ ಗಿಡಗಳನ್ನು ಬೆಳೆಸೋಕ್ಕೆ ಮಾಡೋಕ್ಕೆ. ಬಟ್ ನಾವು ಈ ಥರ ಹಣ್ಣುಗಳನ್ನು ತೆಗೆಯುವಾಗ ನಿಜವಾಗ್ಲೂ ನಾವು ಹಾಕಿರುವಂಥ ಶ್ರಮ ಎಲ್ಲ ಮರ್ತೇ ಹೋಗ್ಬಿಡುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ನನಗಂತೂ ಇಷ್ಟು ದಿನ ಅಮೂಲ್ಯನ ಕೈಲಿ ಹಾರ್ವೆಸ್ಟ್ ಮಾಡಿಸ್ತಾ ಇದ್ದೆ. ಅವಳು ಯಾಕೋ ಸ್ವಲ್ಪ ಇವತ್ತು ರೆಸ್ಟ್ ಮಾಡ್ತೀನಿ ಕಣಮ್ಮ ಅಂತ ನಂಗೆ ಹೇಳಿದ್ಲು ಅಂಥೇಳಿ ನಾನೇ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಇನ್ನೂ ಕಲರ್ ಬರಬೇಕು. ಸ್ವಲ್ಪ ಅಂದರೆ ಮೀಡಿಯಮ್ ಕಲರ್ ಬಂದಿರೋಂಥವನ್ನೆಲ್ಲ ತೆಗೆದುಬಿಡ್ತಾಯಿದ್ದೀನಿ. ಯಾಕೆಂದರೆ ಇನ್ನೂ ಪಕ್ಷಿಗಳು ಸ್ಟಾರ್ಟ್ ಆಗ್ತವೆ ಇಲ್ಲಿ. ಇನ್ನೆಲ್ಲ ಒಂದು ತಿನ್ನಲ್ಲ ಸರಿಯಾಗಿ. ತಿಂದ್ರೇನೋ ಹೋಗ್ಲಿ ಅನ್ಬೋದು, ತಿನ್ನಲ್ಲ. ಹಿಂಗೆಲ್ಲ ವೇಸ್ಟ್ ಮಾಡಾಕ್ತವೆ. ಹಾಗಾಗಿ ಇದಿಷ್ಟು ತೆಗೆದಿದ್ದೀನಿ ನೋಡಿ. ಹತ್ರ ಒಂದು 100 ಗ್ರಾಮಷ್ಟು ಸಿಕ್ಕಿದೆ. ಇನ್ನು ಉಳಿದಿದ್ದು ಒಂದಿಷ್ಟು ಬಿಟ್ಟಿದ್ದೀನಿ. ಇನ್ನೊಂದು ಸಲಕ್ಕೆ ಇನ್ನೊಂದು 3-4 ದಿನ ಬಿಟ್ಟು ಇದಿಷ್ಟೂ ತೆಗಿಬೋದು. ಇವತ್ತಿನ ಹಾರ್ವೆಸ್ಟು ಸಪೋಟ, ಮಲ್ಬೆರಿ ಮತ್ತು ಆಲೂಗೆಡ್ಡೆ. ಇಲ್ಲಿ ನೋಡಿ, ಬನಾನಾ ಮ್ಯಾಂಗೋದಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋಕ್ಕೆ ಒಂಥರ ಖುಷಿ. ಇಲ್ಲಿ ನೋಡಿ, ಇದು ಚಿಕ್ಕ ಡ್ರಮ್ಮಲ್ಲಿ ಹಾಕಿರೋದು ನಾನು. 50 ಲೀಟ್ರ್ ಡ್ರಮ್ ಬರುತ್ತಲ್ಲ ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ಲವರು. ಫುಲ್ಲು ಗ್ರೀನಾಗಿ ಕಾಣಿಸ್ತಾ ಇದೆ. ನೋಡೋಣ ಕಾಯಿ ಹೆಂಗೆ ಬರುತ್ತೆ ಅಂತ. ಹೀಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ತಗೋತೀನಿ. ಎಲ್ಲ ಇದರಲ್ಲೇ ಇರೋದು. ಸಂಜೆಗೆ ಏನಾದರೂ ಸ್ಪೆಷಲ್ಲು ಮಾಡೋಕ್ಕೆ ಘಮ್ಮನ್ನುತ್ತೆ ನಾಟಿ ಪುದೀನ. ಮುಟ್ಟುತ್ತಿದ್ರೇ ಘಮ ಘಮ ಅಂತ ಸ್ಮೆಲ್ಲು. ಅಂದರೆ ನಾಟಿ ಪುದೀನ ಸ್ವಲ್ಪ ಸ್ಮೆಲ್ ಬರುತ್ತೆ. ಫಾರಮ್ ಪುದೀನ ಅಷ್ಟೊಂದು ಸ್ಮೆಲ್ ಇರಲ್ಲ. ನೋಡಿ ಇಷ್ಟು. ನೋಡಿ ಸ್ನೇಹಿತರೆ, ಇವತ್ತಿನ ಹಾರ್ವೆಸ್ಟ್ ವಿಡಿಯೋ ಇದಾಗಿತ್ತು. ಸ್ವಲ್ಪ ಪುದೀನ, ಸಪೋಟ ಹತ್ರ 1 kg ಮೇಲಿದೆ ಅನ್ಕೋತೀನಿ. ಹಾಗೆ ಇಷ್ಟು ಆಲೂಗೆಡ್ಡೆ, ಇಷ್ಟು ಮಲ್ಬೆರಿ. ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಮಾತ್ರ. ಇದನ್ನು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಟು ಎಷ್ಟಿದೆ ಗೊತ್ತಾ ಸ್ನೇಹಿತರೆ? ಇದು ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ ಹಿಮೋಗ್ಲೋಬಿನ್ ರೈಸ್ ಮಾಡುತ್ತಂತೆ. ಜೊತೆಗೆ ಕ್ಯಾನ್ಸರ್ ಇದನ್ನು ಬರದೇ ಇರೋಂಗೆ ತಡೆಗಟ್ಟುತ್ತಂತೆ. ಅದರಲ್ಲಿ ಇರುವಂಥ ಹೇಳ್ತಾರೆ ಹಂಗಂತ ತುಂಬ ಜನ. ಮತ್ತು ಡಾಕ್ಟ್ರುಗಳು ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರಂತೆ. ಹಾಗಾಗಿ ನಾನೊಂದು 4 ಗಿಡ ಹಾಕ್ಬಿಟ್ಟಿದ್ದೀನಿ. ಈಗ ಸದ್ಯದಕ್ಕೆ 2 ಗಿಡದಲ್ಲಿ ಫ್ರೂಟ್ ಆಗ್ತಾಯಿದೆ. ಇನ್ನು 2 ಚಿಕ್ಕ ಗಿಡ. ನೋಡೋಣ
ಇವತ್ತಿನ ಹಾರ್ವೆಸ್ಟು ಇದಿಷ್ಟು. ಪುದೀನ, ಸಪೋಟ, ಆಲೂಗಡ್ಡೆ ಮತ್ತು ಮಲ್ಬೆರಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು, ಶೇರು, ಕಮೆಂಟು ಮಾಡ್ತಾ, ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳಿಕೊಂಡು, ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಭಾವಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.